21ನೇ ತಾರೀಕಿಗೆ ಇದು ಪುತ್ತೂರಿನಲ್ಲಿರುವ ಹೆರ್ಬೇನಲ್ಲಿ ಒಂದು ಗಲಾಟೆ ಆಗಿದೆ. ಗಲಾಟೆಗೆ ವಿಷಯ ಏನಂದರೆ, ಒಂದು ತಾಂತ್ರಿಕ ಸಮಸ್ಯೆಯಿಂದ ಒಂದು ಲ್ಯಾಮಿನೇಷನ್ ಮಿಷನ್ನಲ್ಲಿ ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಸುಟ್ಟೋಗಿದೆ. ಇದು ವಿಷಯ ಇದೆ. ಇದರಲ್ಲಿ ಸುಳ್ಯದಿಂದ ಬಂದ 3 ಜನ ಅವರು ಒರಿಜಿನಲ್ ಡಾಕ್ಯುಮೆಂಟನ್ನು ಕೊಟ್ಟು ಹೋಗ್ತಾರೆ. ನಂತರ ಲ್ಯಾಮಿನೇಷನ್ ಮಿಷನ್ನಲ್ಲಿ ಸುಟ್ಟೋಗಿದ್ದರಿಂದ ಅವ್ರು ಬಂದು ನಮಗೆ ಕಾಂಪನ್ಸೇಷನ್ ಬೇಕು ಎಂದು ಕೇಳ್ತಾರೆ. ಆ ಟೈಮ್ನಲ್ಲಿ ಅವರು ಇಬ್ಬರಿಗೂ ಮಧ್ಯದಲ್ಲಿ ಮಾತುಕತೆ ಆಗ್ತಾ ಇದೆ. ಅವರು ಒರಿಜಿನಲ್ ಡಾಕ್ಯುಮೆಂಟ್ ಕೊಟ್ಟ ಗ್ರಾಹಕರು ಜೋರಾಗಿ ಮಾತಾಡ್ತಾ ಇದ್ದಾರೆ. ಅದನ್ನು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಅವರು ಗ್ರಾಹಕರು ಪ್ರಯತ್ನ ಮಾಡುವಾಗ ಅಂಗಡಿ ಮಾಲೀಕರು ಅವರು ಸ್ವಲ್ಪ ಅವ್ರಿಗೆ ಕೈಯಿಂದ ಅಸಾಲ್ಟ್ ಮಾಡಿದ್ದಾರೆ. ಮತ್ತು ಅಲ್ಲಿ ಅವರು ತಲೆಯನ್ನು ಇಟ್ಟು ಗ್ಲಾಸಿಗೆ ಗುದ್ದಿದ್ದಾರೆ ಎಂದು ದೂರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಕರಣ, ಅವರು ಅಂಗಡಿ ಓನರ್ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅಕ್ಷತಾ ಎಂದು ಅವರು ದೂರನ್ನು ಕೊಟ್ಟಿದ್ದಾರೆ, ನಮಗೆ ಹಲ್ಲೆ ಮಾಡಿದ್ದಾರೆ ಎಂದು. ಇನ್ನೊಂದು ಪ್ರಕರಣ, ಆರೋಪಿಯನ್ನು ಪೊಲೀಸವರು ಕರ್ಕೊಂಡು ಬಂದು ಗಾಡಿನಲ್ಲಿ ಹತ್ತಿಸಿದಾಗ ಅವಾಗ ಒಂದು ಪಾರ್ಷಿಯಲ್ ವಿಡಿಯೋ ಸಿಕ್ಕಿದೆ. ಅದರಲ್ಲಿ ನೌಶಾದ್ ಅಂತ ಒಂದು ವ್ಯಕ್ತಿ ಗಾಡಿಯೊಳಗೆ ಹೋಗಿದ್ದಂಗೆ ಇದೆ. ಸೊ ಅದರಲ್ಲಿ ಈಗ ಒಂದು 2 ವರ್ಷನ್ ಬಂದಿದೆ. ಸೊ ಅದನ್ನು ವೆರಿಫೈ ಮಾಡ್ತಾ ಇದ್ದೀವಿ ನಾವು. ಮತ್ತು ಈ ನಿಟ್ಟಿನಲ್ಲಿ 3 ಪ್ರಕರಣಗಳು ದಾಖಲಾಗಿರುವುದು ಕಂಡು ಬಂದಿದೆ. ಅದರಲ್ಲಿ ಕೆಲವೊಬ್ಬರು ಈಗ ಅದನ್ನು ಕಮ್ಯುನಲ್ ಕಲರ್ ಕೊಡಲಿಕ್ಕೆ ಪ್ರಯತ್ನ ಮಾಡಿರುವುದು ಕಂಡು ಬಂದಿದೆ. ಆ ನಿಟ್ಟಿನಲ್ಲಿನೂ ಪ್ರತ್ಯೇಕವಾಗಿ FIRಗಳು ಇವತ್ತಿನ ದಿವಸ ನಾವು ರಿಜಿಸ್ಟರ್ ಮಾಡಿ ಮುಂದೆ ಪ್ರೆಸ್ ನೋಟ್ ಕೊಡ್ತೀವಿ, ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಈಗಾಗಲೇ ಸುದರ್ಶನ್ ಪೈ ಅವರನ್ನು ಅರೆಸ್ಟ್ ಮಾಡಿ ಅವರು ಜುಡಿಷಿಯಲ್ ಕಸ್ಟಡಿನಲ್ಲಿ ಇದ್ದಾರೆ. ಸುದರ್ಶನ್ ಪೈ ಅವ್ರ ಮೇಲೆ ಈ ಹಿಂದೆ ಒಂದು ರಾಮನಗರ ಜಿಲ್ಲೆಯಲ್ಲಿ 2021ರಲ್ಲಿ ಒಂದು ಕೊಲೆ ಪ್ರಕರಣ ಅವರು ಸ್ಟಾರ್ಟಿಂಗ್ ಮಾಡಿದ್ದಾರೆ ಎಂದಿದೆ. ಅದೇ ರೀತಿಯಲ್ಲಿ ಮ್ಯಾಂಗ್ಳೂರು ಸಿಟಿನಲ್ಲಿ ಒಂದು NDPS ಕೇಸ್, ಮಾದಕ ದ್ರವ್ಯವನ್ನು ಪೆಡ್ಲಿಂಗ್ ಮಾಡಿದ್ದಾರೆ ಎಂದು ಇನ್ನೊಂದು ಕೇಸ್ ದಾಖಲಾಗಿದೆ. ಅದರದ್ದು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತೀವಿ. ಗಾಡಿಯೊಳಗೆ ಬೆಲ್ಟ್ ಮಾಡಿದ್ದ ನೌಶಾದ್ ಮೇಲೇನು ಒಂದು ರೋಡ್ ರೇಜ್ ಕೇಸ್ ಆಗಿದೆ. ಗಾಡಿ ಹೋಗುವಾಗ ಇನ್ನೊಂದು ಗಾಡಿಗೆ ತಾಗಿದ್ದ ಹಿನ್ನೆಲೆಯಲ್ಲಿ 2024ನಲ್ಲಿ ಒಂದು ರೋಡ್ ರೇಜ್ ಕೇಸ್ ಆಗಿದೆ. ಅದು ಕಾಂಪ್ರಮೈಸ್ ಅದು ಪೆಂಡಿಂಗ್ ಟ್ರಯಲ್ನಲ್ಲಿ ಇದೆ. ಅದೇ ರೀತಿಯಲ್ಲಿ ಈ ಸುದರ್ಶನ್ ಪೈ ತಂದೆ ಅವರು ಸದಾಶಿವ್ ಪೈ ಅವರ ಮೇಲೇನೂ ಒಂದು ರೋಡ್ ರೇಜ್ ಕೇಸ್ 2024ರಲ್ಲಿ ಇದೆ. ಅದು ಕಾಂಪ್ರಮೈಸ್ ಆಗಿದೆ. ಸೊ ಅಲ್ಲಿಗ ಗುಂಪಿನಲ್ಲಿ ನಿಂತಿದ್ದವ್ರ ಮೇಲೇನೂ ಎಲ್ಲರ ಮೇಲೇನೂ ಇಬ್ಬರ ಮೇಲೆ ಇನ್ನೂ 2 ಕೇಸಸ್ ಇದೆ, ಬೇರೆ ಇಬ್ಬರ ಮೇಲೆ. ಆ ವಿಡಿಯೋ ಎಲ್ಲ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಸೊ ಪ್ರೀವಿಯಸ್ ಕೇಸಸ್ ಇದ್ರೂ ಸಹ ಅದು ಯಾವ ಕೇಸು, ಯಾವ ಹಿನ್ನೆಲೆ ಮತ್ತು ಈ ಘಟನೆಗೆ ಅವ್ರು ಏನು ಮಾಡಿದ್ದಾರೆ ಅದೆಲ್ಲ ನಾವು ವೆರಿಫೈ ಮಾಡಿ ಆಮೇಲೆ ಕ್ರಮ ತಗೊಳ್ತೀವಿ. ಈಗ ನಾವು ಒಂದು ಕೇಸ್ ಅಂದರೆ ಒಂದು ನಿಲುವನ್ನು ತೊಗೊಂಡಿರ್ತೀವಿ, ಯಾವುದು ಯಾವ ಟೈಪ್ಗೆ, ಈ ಟೈಪ್ ಕೇಸ್ಗೆ ಅದು ಏನು ಮುಂದೆ ಲೀಗಲ್ ಆ್ಯಕ್ಷನ್ ಏನು ಮಾಡೋದು ಎಂದು ಅದೇ ರೀತಿಯಲ್ಲಿ ನಾವು ಮಾಡ್ತಾ ಬರ್ತೀವಿ. ಸೊ ಅದು ಧರ್ಮದ ಆಧಾರದ ಮೇಲೆ ಅಥವಾ ಸಾರ್ವಜನಿಕ ಒತ್ತಡದ ಮೇಲೆ ಅಥವಾ ಡಿಮ್ಯಾಂಡ್ ಮೇಲೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ನಾವು ಎವಿಡೆನ್ಸ್ ಕೊಡಬೇಕು ಕೋರ್ಟಿಗೆ, ಏನೇ ಮಾಡಿದರೆ ಅದನ್ನು ಕಲೆಕ್ಟ್ ಮಾಡಿ ನಾವು ಮುಂದೆ ಎಲ್ಲ ಕೇಸ್ನಲ್ಲಿನೂ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ತೀವಿ. ಎಲ್ಲ ಡೀಟೇಲ್ಸ್ ನಮಗೆ ಸಿಕ್ಕಿದ ಮೇಲೆ ವಿಲ್ ಪುಟ್ ದ ಫ್ಯಾಕ್ಟ್ಸ್. ಅದರಲ್ಲಿ ಮೇಜರ್ ಗಲಾಟೆಗಳಾಗಿದ್ದು ವಿಡಿಯೋಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ. ಸೊ ಸಾರ್ವಜನಿಕರು ಯಾವುದೇ ಇದಕ್ಕೆ ಯಾವ ವಿಚಾರ ಆಯಿತು, ಇದು ಏನು ಘಟನೆಗೆ ಟರ್ನ್ ಆಗೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಕೆಲವು ಗುಂಪುಗಳು, ಅದರ ಬಗ್ಗೆ ಸಾರ್ವಜನಿಕರಿಗೆ ಯಾವುದು ಗಮನ ಕೊಡಬಾರ್ದು ಎಂದು ವಿನಂತಿಸ್ತೇನೆ. ಈ ನಿಟ್ಟಿನಲ್ಲಿ ಪುತ್ತೂರು ಸಬ್ ಡಿವಿಷನ್ ಆಫೀಸ್ನಲ್ಲಿ ಇವತ್ತು ಸಂಜೆ ಒಂದು 5 ಗಂಟೆಗೆ ಒಂದು ಪೀಸ್ ಕಮಿಟಿ ಮೀಟಿಂಗ್ ಆರ್ಗನೈಸ್ ಮಾಡೋಕ್ಕೆ ಹೇಳಿದ್ವಿ. ಎಲ್ಲರೂ ಬಂದು ಅವ್ರದ್ದು ಏನು ವಿಷಯ ಇದೆಯೋ ಅದನ್ನು ಹೇಳಬಹುದು. ಈಗ 2 ಕಡೆಯಿಂದನೂ, ಒಂದು ಕಡೆಯಿಂದ ನೌಶಾದ್ ಅರೆಸ್ಟ್ ಮಾಡಿ ಮತ್ತು ಇನ್ನೊಂದು ಕಡೆಯಿಂದ ಅವರು ತಾಯಿ ಅಂದರೆ ಅವರೇ ಶುರು ಮಾಡಿದ್ದಾರೆ ಗಲಾಟೆ, ಅವರನ್ನು ಅರೆಸ್ಟ್ ಮಾಡಿ, ತಂದೆಯನ್ನು ಅರೆಸ್ಟ್ ಮಾಡಿ, ನಿಯಾಸನ್ನು ಅರೆಸ್ಟ್ ಮಾಡಿ, ಈ ಥರ ಅವರವ್ರದ್ದು ಡಿಮ್ಯಾಂಡ್ಸ್ ಇದೆ. ನಾವು ಲೀಗಲ್ ಆಗಿ ಎಲ್ಲವನ್ನು ವೆರಿಫೈ ಮಾಡಿ ಪ್ರೊಫೆಷನೇಟ್ ಆಗಿ ತೀರ್ಮಾನ ತಗೊಳ್ತೀವಿ. ಸೊ ಆವಾಗ ತನಕ ಸಾರ್ವಜನಿಕರು ಯಾವುದೇ
ವದಂತಿಗಳಿಗೆ ಅಥವಾ ಇದನ್ನು ತಿರುಚುವ ಪ್ರಯತ್ನ ಮಾಡುವ ಯಾರಿಗೂ ಕಿವಿ ಕೊಡಬಾರದು ಎಂದು ವಿನಂತಿಸ್ತೇನೆ.